IPL ಸೀಸನ್ 18ರ ಫೈನಲ್ ಪಂದ್ಯ ನಾಳೆ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ. RCB ಹಾಗೂ ಪಂಜಾಬ್ ಕಿಂಗ್ಸ್ ಟ್ರೋಫಿಗಾಗಿ ಸೆಣಸಾಟವಾಡಲಿದ್ದಾರೆ. IPL 2025 ಕ್ವಾಲಿಫೈಯರ್ 2 ಪಂದ್ಯದಲ್ಲಿ ಭರ್ಜರಿಯಾಗಿ ಗೆದ್ದು ಪಂಜಾಬ್ ಕಿಂಗ್ಸ್ ಫೈನಲ್ ಪ್ರವೇಶಿಸಿದೆ. ಈ ಮೂಲಕ ಮುಂಬೈ ಇಂಡಿಯನ್ಸ್ ತಂಡವನ್ನು ಟೂರ್ನಿಯಿಂದಲೇ ಹೊರತಳ್ಳಿರುವಂಥದ್ದು. ಇನ್ನು ನಾಳೆ ಅಂದರೆ ಜೂನ್ 3ನೇ ತಾರೀಕು ಮಂಗಳವಾರ ಇದೇ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ IPL 2025ರ ಫೈನಲ್ ಪಂದ್ಯ ನಡೆಯಲಿದ್ದು ನಾಳೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜೊತೆ ಪಂಜಾಬ್ ಕಿಂಗ್ಸ್ ಪ್ರಶಸ್ತಿಗಾಗಿ ಸೆಣಸಲಿದೆ. ಯಾವುದೇ ತಂಡ ಗೆದ್ದರೂ ಕೂಡ ಒಂದು ಇತಿಹಾಸ ನಿರ್ಮಾಣವಾಗಲಿದೆ. ಯಾಕಂದ್ರೆ ಎರಡೂ ತಂಡಗಳು ಕೂಡ 18 ವರ್ಷಗಳಿಂದ ಯಾವುದೇ ಟ್ರೋಫಿಯನ್ನ ಗೆದ್ದಿಲ್ಲ. IPL ಆರಂಭವಾದಾಗಿನಿಂದ ಅಂದರೆ 18 ವರ್ಷಗಳಿಂದ RCB ಹಾಗೂ ಪಂಜಾಬ್ ಪ್ರಶಸ್ತಿಗೋಸ್ಕರ ಸೆಣಸಾಡ್ತಾನೆ ಇದೆ. ಯಾವುದೇ ಎರಡೂ ತಂಡಗಳು ಕೂಡ ಒಂದು ಬಾರಿಯೂ ಪ್ರಶಸ್ತಿಯನ್ನ ಗೆದ್ದಿಲ್ಲ. ಇನ್ನು ನಾಳೆ ಯಾವುದೇ ತಂಡ ಗೆದ್ದರೂ ಕೂಡ ಒಂದು ಇತಿಹಾಸ ನಿರ್ಮಾಣವಾಗಲಿದೆ. ನಾಳೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ IPL ಸೀಸನ್ 18ರ ಫೈನಲ್ ಪಂದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ನಡೀತಾ ಇದೆ. ಎರಡೂ ತಂಡಗಳಿಗೂ ಕೂಡ ನಾಳೆಯ ಪಂದ್ಯದಿಂದ ಒಂದು ಇತಿಹಾಸವೇ ಸೃಷ್ಟಿಯಾಗಲಿದೆ. ಯಾಕಂದರೆ ಎರಡೂ ತಂಡಗಳು ಕೂಡ ಒಂದು ಬಾರಿಯೂ ಪ್ರಶಸ್ತಿಯನ್ನು ಗೆದ್ದಿಲ್ಲ. ನಾಳೆ ಮೊದಲ ಬಾರಿಗೆ ಮೊದಲ ಟ್ರೋಫಿಗೋಸ್ಕರ ಎರಡೂ ತಂಡಗಳು ಹೋರಾಟವನ್ನು ಮಾಡಲಿದ್ದಾರೆ. RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ನಡುವೆ ನಾಳೆ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯ ಇರುವಂಥದ್ದು. ಈ ಬಾರಿಯ IPL ಸೀಸನ್ 18ರ ಫೈನಲ್ ಪಂದ್ಯ ನಾಳೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ.